ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಯುವತಿಗೆ ಬ್ಯಾಡ್ ಟಚ್. 10 ದಿನಗಳ ಬಳಿಕ ಕೊನೆಗೂ ಆರೋಪಿಯನ್ನು ಬಂಧಿಸಲಾಗಿದೆ. ಕೇರಳದಿಂದ ಬಂಧಿಸಿ ಕರೆತರುತ್ತಿರುವ ಎಸ್ಜೆ ಪಾಳ್ಯ ಪೊಲೀಸರು. ಆರೋಪಿ ಪತ್ತೆಗೆ 700ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲಿಸಿದ್ರು ಪೊಲೀಸರು. ಏಪ್ರಿಲ್ 3ರಂದು ರಸ್ತೆಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲಾಗಿತ್ತು. ಆರೋಪಿ ಪತ್ತೆಗೆ 2 ಪ್ರತ್ಯೇಕ ತಂಡವನ್ನು ರಚಿಸಿದ್ರು ಡಿಸಿಪಿ ಸಾರಾ ಫಾತಿಮಾ. ಕರ್ನಾಟಕ ಕೇರಳದಲ್ಲಿ ಬೀಡು ಬಿಟ್ಟಿದ್ದ ತನಿಖಾ ತಂಡಗಳು. ಸದ್ಯ ಸದ್ದುಗುಂಟಪಾಳ್ಯದ ಕಾಮುಕ ಕೇರಳದಲ್ಲಿ ಲಾಕ್ ಆಗಿಬಿಟ್ಟಿದ್ದಾನೆ. ನೋಡಿ, ಇದು ಬ್ಯಾಡ್ ಟಚ್ ಏನು ಮಾಡಲಾಗಿತ್ತು. ಪಾಪ ಯುವತಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಕೆಗೆ ತೊಂದರೆ ಕೊಟ್ಟಿತ್ತು. ಇದಾದಮೇಲೆ ಕೇಸ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 2 ತಂಡ ರಚನೆ ಮಾಡಿಕೊಂಡಿದ್ರು ಪೊಲೀಸರು. ಫೈನಲಿ ಆತನನ್ನು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಏಪ್ರಿಲ್ 3ರಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತಿಸಿದ್ದ. ಇದೀಗ ಈ ಕಾಮುಕನನ್ನು ಕೇರಳದಲ್ಲಿ ಲಾಕ್ ಮಾಡಿದ್ದಾರೆ ಪೊಲೀಸರು. ಈತ ನೋಡಿ ಹೇಗೆ ಎಸ್ಕೇಪ್ ಆಗ್ತಿದ್ದಾನೆ, ಓಡ್ತಾ ಇದ್ದಾನೆ ಅಂತ. ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಯ ಪರಿಶೀಲನೆಯನ್ನು ಮಾಡಿದರು. ಎಲ್ಲೆಲ್ಲಿದ್ದ, ಎಲ್ಲೆಲ್ಲಿ ಓಡಾಡ್ದ, ಎಲ್ಲಿಗೆ ಹೋದ ಅಂತ. ಇದಕ್ಕೆ ಅಂತ 2 ತಂಡ ರಚಿಸ್ಕೊಂಡಿದ್ರು. 10 ದಿನಗಳ ಬಳಿಕ ಕೊನೆಗೂ ಆರೋಪಿಯನ್ನು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕೇರಳದಿಂದ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ಎಸ್ಜೆ ಪಾಳ್ಯ ಪೊಲೀಸರು. ಈಗ ಈತನೇ ನೋಡಿ ಆ ಕಾಮುಕ. ಬೀದಿಯಲ್ಲಿ ಹೆಣ್ಣುಮಕ್ಕಳು ಓಡಾಡ್ತಾ ಇದ್ದರೆ ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದು. ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದರೆ ಇಲ್ಲ ಅಂತಂದರೆ ಬೀದಿಲಿ ಕಾಮುಕರ ಸಂಖ್ಯೆ ಜಾಸ್ತಿ ಆಗಿಬಿಡತ್ತೆ. ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗಿಬಿಡತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಈ ನಿಟ್ಟಿನಲ್ಲಿ 2 ತಂಡ ರಚಿಸಿಕೊಂಡು ಕಾರ್ಯಾಚರಣೆಯನ್ನು ಮಾಡಿದರು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಹೇಗಿತ್ತು ಈ ಕಾರ್ಯಾಚರಣೆ? ಏನು ಏಪ್ರಿಲ್ 3ನೇ ತಾರೀಕು ನಡೆದಿರುತ್ತೆ. ಬೆಳಗಿನ ಜಾವ 1:52 ಸುಮಾರಿಗೆ ಏನು ರಸ್ತೆಯಲ್ಲಿ ಹೋಗ್ತಿದ್ದಂತ ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯರ ದೂರಿನ ಮೇರೆಗೆ ಎಸ್ಜಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ಳಲಾಗಿತ್ತು. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನ ಪತ್ತೆಗೆ ಮುಂದಾಗ್ತದೆ. ಆಗ ಆರೋಪಿಯ ಸುಳಿವು ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ. ಆತ ಏನು ಎಸ್ಕೇಪ್ ಆಗಿರ್ತಾರೆ. ಸುಮಾರು 700 ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನ ಅಲ್ಲಿ ಚೆಕ್ ಮಾಡಲಾಗುತ್ತೆ. 700 ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಚೆಕ್ ಮಾಡಿದ ಬಳಿಕ 2 ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಇದರಲ್ಲಿ ಕೇರಳದಲ್ಲಿ 1 ತಂಡ, ಮತ್ತೊಂದು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನ ಪರಿಶೀಲನೆ ಮಾಡಿದಾಗ ಆರೋಪಿ ಕೇರಳ ಮೂಲದವನು ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ಕೇರಳದಲ್ಲಿ 1 ತಂಡ ಬಿಟ್ಟಿರುತ್ತೆ. ಸದ್ಯ ಆರೋಪಿಯ ನಿನ್ನೆ ಪತ್ತೆ ಮಾಡಿ ಬಂಧನ ಮಾಡಿರುವಂತದ್ದು ಸಂತೋಷ್ ಅಂತ ಹೇಳಿ ಆರೋಪಿಯ ಹೆಸರು. ಈತ ಮೂಲತಃ ಕೇರಳದವನು ಅನ್ನೋಕೆ ಪ್ರಿಲಿಮಿನರಿ ಮಾಹಿತಿ ಪತ್ತೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಇನ್ಸಿಡೆಂಟ್ ಆದ ಬಳಿಕ ಯಾವಾಗ ಸುದ್ದಿ ಬಿತ್ತರವಾಗುತ್ತೆ ಮಾಧ್ಯಮಗಳಲ್ಲಿ, ಈತ ಅದರಿಂದ ಭಯಗೊಂಡು ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಪೊಲೀಸರಿಂದ ತಲೆಮರೆಸ್ಕೊಂಡು ಓಡೋಗಿರುವಂತದ್ದು. ಸೊ ಯಾವಾಗ ಪ್ರಕರಣ ಬಯಲಿಗೆ ಬರುತ್ತೆ ತಕ್ಷಣ 2 ವಿಶೇಷ ತಂಡಗಳು ಕಾರ್ಯಾಚರಣೆ ಮಾಡಿ ಸದ್ಯ ಅದನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. 10 ದಿನಗಳ ಬಳಿಕ ಆರೋಪಿಯ ಬಂಧನ ಆಗಿರುವಂತದ್ದು. ಬಂಧನದ ಬಳಿಕ ಆರೋಪಿಯ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ವಿಚಾರಣೆ ವೇಳೆಯಲ್ಲಿ ಏನು ಈತ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ, ಈತನಿಗೆ ಮತ್ತು ಆಕೆಗೆ ಮೊದಲೇನಾದ್ರು ಒಬ್ಬರಿಗೊಬ್ಬರಿಗೂ ಪರಿಚಯ ಇದ್ದು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದಾನ, ಇಲ್ಲ ಈತ ಏನಾದ್ರು ಆಕೆಯ ಹಿಂದೆ ಬಿದ್ದಿದ್ನ, ಪ್ರೀತಿ ಮಾಡುವಂತ ಏನಾದ್ರು ಆಕೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾನ. ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಕುಡಿದ ನಶೆಯಲ್ಲಿ ಯುವತಿಯರು ಎಲ್ಲಿ ಹೋಗ್ತಾ ಇದ್ರು ಅದನ್ನ ಗಮನಿಸ್ಕೊಂಡು ಈತ ಅದೇ ನಶೆಯಲ್ಲಿ ಅವ್ರನ್ನ ಫಾಲೋ ಮಾಡಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ನ ಅನ್ನೋದು ಪ್ರಮುಖವಾಗುತ್ತೆ. ಈಗಾಗಲೇ ಏನು ಯುವತಿಯರ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಮತ್ತು ಅವರ ಬಳಿ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡು ಗೌಪ್ಯವಾಗಿಟ್ಟಿರುವಂತದ್ದು. ಯಾವುದೇ ರೀತಿಯಲ್ಲಿ ಇದು ಯಾರಿಗೂ ಕೂಡ ಅಂದ್ರೆ ಬಯಲಾಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯ ಆರೋಪಿಯನ್ನ ಬಂಧಿಸಿರುವಂತ ಪೊಲೀಸರು ಕೇರಳದಿಂದ ಬೆಂಗಳೂರಿಗೆ ಕರೆ ತಂದಿದ್ರು. ಇವತ್ತು ಫಾರ್ಮಾಲಿಟೀಸ್ ಅಂದ್ರೆ ಮೆಡಿಕಲ್ ಅನ್ನ ಮಾಡಬೇಕಾಗುತ್ತೆ. ಇದಾದ ಬಳಿಕ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಹೆಚ್ಚಿನ ವಿಚಾರಣೆಗೆ ಆರೋಪಿಯನ್ನು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.